ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಅಂಬಿಕಾ ಸ್ವೀಟ್ ಥಿಂಗ್ಸ್ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ, ಇವತ್ತಿಂದ ಏನಪ್ಪ ಅಂದರೆ ಸಿಂಪಲ್ಲಾಗಿ ಉತ್ತರ ಕರ್ನಾಟಕದ ಶೈಲಿಯ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಕಾಂಪಿಟೇಷನ್ ಅಂದರೆ ಒಂದು ಪಲ್ಯ ಅಂತಲೇ ಹೇಳ್ಬೋದು, ಸೊಪ್ಪಿನ ಪಲ್ಯ. ಕೆಲವು ಕಡೆ ಎಲ್ಲ ದಂಟಿನ ಸೊಪ್ಪು ಅಂತಾರೆ, ಕೆಲವು ಕಡೆ ಎಲ್ಲ ರಾಜಗಿರಿ ಸೊಪ್ಪು ಅಂತಾರೆ, ಕೆಲವು ಕಡೆ ಎಲ್ಲ ಇದು ತಿರ್ಸಾಲಿ ಸೊಪ್ಪು ಅಂತಾರೆ. ನಮ್ಮ ಕಡೆ ಎಲ್ಲ ಇದನ್ನೇನಪ್ಪ ಅಂದರೆ ಜಸ್ಟ್ ಯಾವ ಥರ ಫ್ರೈ ಮಾಡ್ತೀನಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ನಮ್ಮ ಮನೆಯಲ್ಲಿ ಮಾಡುವಂಥ ವಿಧಾನ ತೋರಿಸ್ತೀನಿ. ನೋಡ್ಬೋದು, ಸಿಂಪಲ್ಲಾಗಿ ಒಂದು 6 ಕಟ್ಟಷ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ನೀಟಾಗಿ 2 ಸರಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಸಣ್ಣದು ಮಣ್ಣಿನಂಶ ಇರೋದ್ರಿಂದ 2-3 ಸತಿ ನೀಟಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಸೋಸ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ. ನೋಡ್ಬೋದು, ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಈಗ ಸಿಂಪಲ್ಲಾಗಿ ಮಾಡ್ಕೋಬೋದು, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ. ರೈಸ್ ತಿಳಿ ಸಾರು ಜೊತೆಗೂ ಸೈಡ್ ಡಿಶ್ ಆಗಿನೂ ತಿನ್ಬೋದು ನಾವು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡ್ಬೋದು, ಆಯಿಲ್ ಹಾಕ್ಕೊತಾ ಇದ್ದೀನಿ. ಒಂದು 4-5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಆಯಿಲ್ ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ನೋಡ್ಬೋದು, ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಆಯಿಲ್ ಚೆನ್ನಾಗಿ ಕಾಯಿಲಿ. ಕಾದ ತಕ್ಷಣ ನೋಡ್ಬೋದು ಫ್ರೆಂಡ್ಸ್, ಈಗ ಆಯಿಲ್ ಕಾದಿದೆ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ. ಕ್ರಷ್ ಮಾಡಿ ಹಾಕ್ಕೋಬೇಕು. ನೋಡಿ, ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ. ಅದೇನಪ್ಪ ಅಂದರೆ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಳ್ಳಿ. ಈ ಥರ ಜಸ್ಟ್ ಫ್ರೈ ಆಗಲಿ. ನೋಡ್ಬೋದು ಫ್ರೆಂಡ್ಸ್, ಆ ಥರ ಸ್ವಲ್ಪ ಬ್ರೌನಿಷ್ ಬರಬೇಕು ಬೆಳ್ಳುಳ್ಳಿ. ಬ್ರೌನ್ ಆದಮೇಲೆ ನಾವೇನು ಸೋಸಿ ಇಟ್ಕೊಂಡಿದ್ವಲ್ಲ, ವಾಶ್ ಮಾಡಿಕೊಂಡು ಸೊಪ್ಪು ಹಾಕ್ಕೊಂಬಿಡೋಣ. ಇದಕ್ಕೆ ನೋಡ್ಬೋದು, ಈ ಥರ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು. ನೀಟಾಗಿ ಹಾಕ್ಕೋಬೇಕು ಸೊಪ್ಪು ಚೆನ್ನಾಗಿ. ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಸೊಪ್ಪಿನ ಪಲ್ಯ ಇದು. ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇ ನೋಡ್ಬೋದು, ನಾವು ಸ್ವಲ್ಪ ಚೆನ್ನಾಗಿ ಬೇಯಲಿ. ಅದು ನೋಡ್ಬೋದು, ಚೆನ್ನಾಗಿ ಬೇಯ್ತಾ ಇದೆಯಲ್ಲ. ಅದಕ್ಕೇ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಅದಕ್ಕೇ ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ರುಚಿಗೆ ತಕ್ಕಷ್ಟು ಸಾಲ್ಟ್. ನೋಡ್ಬೋದು ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಲ್ಲ, ಅಷ್ಟು ಚೆನ್ನಾಗಿ ಖಾರ, ಉಪ್ಪು, ಅರಿಶಿನ ಪುಡಿ ಎಲ್ಲ ಇದಕ್ಕೆ ನೀಟಾಗಿ ಹೊಂದ್ಕೋಬೇಕು. ಆವಾಗ ಸೊಪ್ಪಿನ ಪಲ್ಯ ನಾವೇನು ಫ್ರೈ ಮಾಡಿರ್ತೀವಲ್ಲ ಟೇಸ್ಟ್ ಕೊಡುತ್ತೆ ನಮಗೆ. ಈರುಳ್ಳಿ ಹಾಕೋಂಥದ್ದೂ ಅವಶ್ಯಕತೆ ಇಲ್ಲ. ಇದಕ್ಕೆ ಬೆಳ್ಳುಳ್ಳಿನೇ ಅಷ್ಟು ಟೇಸ್ಟಿಯಾಗಿ ಕೊಡೋದು. ನೋಡ್ಬೋದು, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ. ಜಸ್ಟ್ ಮಿಕ್ಸ್ ಆದ ತಕ್ಷಣವೇ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಮುಚ್ಚಳನ ಹಾಕ್ಕೊಂಬಿಡೋಣ. ಇದಕ್ಕೆ ನೋಡ್ಬೋದು ಫ್ರೆಂಡ್ಸ್, ಈ ಥರ ಒಂದು ಮುಚ್ಚಳ ಹಾಕ್ಕೊಂಡಿದ್ದೀನಿ ನಾನು. ಒಂದು 5 ನಿಮಿಷ ಬೇಯಲಿ ಚೆನ್ನಾಗಿದ್ದು. ನೋಡ್ಬೋದು ಫ್ರೆಂಡ್ಸ್, 5 ನಿಮಿಷ ಆಗಿದೆಯಲ್ಲ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಪಲ್ಯ. ಸೊಪ್ಪಿನ ಪಲ್ಯ ಅಂತಲೇ ಹೇಳ್ಬೋದು. ನಿಜವಲ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀರಿನ ಅಂಶ ಎಲ್ಲ ಹೋಗ್ಬೇಕು ಇದರಲ್ಲಿ. ಚೆನ್ನಾಗಿ ಫ್ರೈ ಆದಾಗ ಟೇಸ್ಟಿಯಾಗಿರುತ್ತೆ ಪಲ್ಯ. ನೋಡ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗ್ತಾ ಇದೆ. ಈ ಥರ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅಷ್ಟೇ, ನಮ್ಮ ತಿರ್ಸಾಲಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಟೇಸ್ಟೂ ಅಷ್ಟೇ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. 1 ರೊಟ್ಟಿ ತಿನ್ನೋರು 1-2 ರೊಟ್ಟಿ ತಿಂತಾರೆ ಈ ಪಲ್ಯ ಜೊತೆಗೆ. ನೋಡ್ಬೋದು, ರೆಡಿನೇ ಆಗಿದೆ ನಮ್ಮ ಪಲ್ಯ. ಫ್ರೆಂಡ್ಸ್, ಪಲ್ಯ ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೊಂದು ಸಿಂಪಲ್ಲಾಗಿ ಒಂದು ಕಾಳು ಪಲ್ಯನೂ ತೋರಿಸ್ಕೊಡ್ತೀನಿ. ಸೈಡಲ್ಲಿ ಇಟ್ಕೊಂಡ್ಬಿಡೋಣ.
ಬಿಸಿ ಬಿಸಿಯಾದಂಥ ತಿರ್ಸಲ್ ಪಲ್ಯ ರೆಡಿಯಾಗಿದೆ. ಇದ್ರ ಜೊತೆಗೆ ಇನ್ನೊಂದು ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಆ ಪಲ್ಯನ ತೋರಿಸ್ಕೊಡ್ತೀನಿ. ಎರಡು ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನಮ್ಮ ಜೋಳದ ರೊಟ್ಟಿ ಜೊತೆಗೆ. ನೋಡ್ಬೋದು ಫ್ರೆಂಡ್ಸ್, ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸಣ್ಣ ಇದಕ್ಕೂ ಒಂದು ಬಾಣಲಿ ಇಟ್ಕೊಂಡ್ಬಿಡೋಣ. ಇದನ್ನೊಂದು ಸ್ವಲ್ಪ ಬಿಸಿ ಆಗಲಿ. ನೋಡ್ಬೋದು ಫ್ರೆಂಡ್ಸ್, ಅದನ್ನು ಬಾಣಲಿ ಕಾದಿದೆ. ಸಿಂಪಲ್ ಕಾಳು ಪಲ್ಯ ಅಂತಲೇ ಹೇಳ್ಬೋದು. ಅಷ್ಟು ಟೇಸ್ಟಾಗಿರುತ್ತೆ ರೊಟ್ಟಿ ಜೊತೆಗೆ. ನೋಡ್ಬೋದು ಬಾಣಲಿ ಕಾದಿದೆ. ಈಗ ಆಯಿಲ್ ಹಾಕ್ಕೊಂಡ್ಬಿಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಈಗ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ. ನೋಡ್ಬೋದು ಫ್ರೆಂಡ್ಸ್, ಆಯಿಲ್ ಬಿಸಿಯಾಗಿದೆ. ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅದು ಚಟಪಟ ಅನ್ನಲಿ. ನೋಡ್ಬೋದು ಚಟಪಟ ಅಂತ ಇದೆಯಲ್ಲ. ಆ ಟೈಮಲ್ಲಿ ಮೀಡಿಯಮ್ ಸೈಜಿನ ಕಟ್ ಮಾಡಿ ಇಟ್ಕೊಂಡಿದ್ದು ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೇ ಒಂದು 2 ಹಿಡಿಯಷ್ಟು ಒಂದು 10 ಎಲೆಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಕ್ಯೂಚ್ ಹಾಕ್ಕೋಬೇಕು. ಆವಾಗ ಸ್ಮೆಲ್ ಚೆನ್ನಾಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದು ನೀಟಾಗಿ ಫ್ರೈ ಆಗಬೇಕು. ನೀಟಾಗಿ ಫ್ರೈ ಆದಂಗೆಲ್ಲ ಟೇಸ್ಟ್ ಅಷ್ಟು ಸಖತ್ತಾಗಿ ಬರುತ್ತೆ ಕಾಳು ಪಲ್ಯ. ನೋಡ್ಬೋದು ಈಗ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಯಾವಾಗಲೂ ನಾವು ಬ್ರೌನಾಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ್ದೆಲ್ಲ ಇದಕ್ಕೇ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿಯಲ್ಲಿ. ಸ್ವಲ್ಪ ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಒಂದು 10-12 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಯಿಲಲ್ಲೇ ಫ್ರೈ ಮಾಡಬೇಕಿದು. ಈ ಥರ ನೀಟಾಗಿ ಫ್ರೈ ಆಗಬೇಕು. ಗ್ಯಾಸು ಸಿಮ್ಮಲ್ಲೇ ಇಟ್ಕೋಬೇಕು. ಈಗ ಅದಕ್ಕೇ ಅರಿಶಿಣ ಪುಡಿ ಸೇರಿಸ್ಕೊಳ್ಳೋಣ. ನೋಡ್ಬೋದು ಅರಿಶಿಣ ಪುಡಿ ಸೇರಿಸ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ನೂ ಹಾಕ್ಕೊಂಬಿಡೋಣ. ಸಾಲ್ಟ್ನೂ ರುಚಿಗೆ ತಕ್ಕಷ್ಟು ಸೇರಿಸ್ಕೊತಾ ಇದ್ದೀನಿ. ಈಗ ಅಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಚೆನ್ನಾಗಿ ಫ್ರೈ ಆಗಲಿ. ಈಗ ಲಾಸ್ಟಲ್ಲಿ ನಾನು ಒಂದು 6 ವಿಸಿಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. 1 ಕಪ್ಪು ಅಲಸಂದಿ ಕಾಳಿಗೆ 4 ಕಪ್ ನೀರು ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಈಗ ಸೇರಿಸ್ಕೊಂಡ್ಬಿಡೋಣ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸಿಂಪಲ್ಲಾಗಿ ಕಾಳು ಪಲ್ಯನೂ ರೆಡಿ ಆಯಿತು ನಮ್ಮದು. ಅಲಸಂದಿ ಕಾಳು ಪಲ್ಯ, ಉತ್ತರ ಕರ್ನಾಟಕ ಶೈಲಿಯ ಅಲಸಂದಿ ಕಾಳು ಪಲ್ಯ. ನೋಡ್ಬೋದು ನಮ್ಮ ಮನೇಲಿ ಇದೇ ರೀತಿ ಮಾಡ್ಕೊತೀವಿ ನಾವು. ಟೇಸ್ಟ್ನೂ ಅಷ್ಟು ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಸೈಡ್ ಡಿಶ್ಶಾಗಿ ಅನ್ನ ರಸಮ್ ಜೊತೆನೂ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ, ನಂಚ್ಕೋಬೋದು ಸೈಡ್ ಡಿಶ್ಶಾಗಿ. ಉಪ್ಸಾರು ಮುದ್ದೆ ಮಾಡ್ತೀವಲ್ಲ ಅದರಲ್ಲಿನೂ ಈ ಥರ ಕಾಳು ಹಾಕಿ ಮಾಡ್ಕೊಂಡ್ರೂ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ನಮ್ಮ ಅಲಸಂದಿ ಕಾಳು ಪಲ್ಯನೂ ರೆಡಿಯಾಗಿದೆ. ಈಗ ನೆಕ್ಸ್ಟು ರೊಟ್ಟಿ ಮಾಡ್ಕೊಳ್ಳೋಣ. ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಈಗ ಚೆನ್ನಾಗಿ ಬೇಯ್ತಾ ಇದೆಯಲ್ಲ, 1 ನಿಮಿಷ ಮುಚ್ಚೋಳನ ಮುಚ್ಚಿ ಬಿಡೋಣ. ಉಪ್ಪು ಖಾರ ಎಲ್ಲ ಕಾಳಿಗೆ ಹೊಂದ್ಕೋಬೇಕು. ನೋಡ್ಬೋದು ಈ ಥರ ಮುಚ್ಚೋಳ ಹಾಕಿ ಇಟ್ಕೊಂಡಿದ್ದೀನಿ 1 ನಿಮಿಷ. ನೋಡ್ಬೋದು ಫ್ರೆಂಡ್ಸ್, 2 ನಿಮಿಷ ಆಗಿದೆಲ್ಲ. ಈಗ ಮುಚ್ಚೋಳನ ತಗೊಂಡ್ಬಿಡೋಣ. ನೋಡ್ಬೋದು ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. 2 ಥರ ಪಲ್ಯನೂ ತೋರಿಸಿದ್ದೀನಿ ನಿಮಗೆ. ಸೊಪ್ಪಿನ ಪಲ್ಯನೂ ರೆಡಿಯಾಗಿದೆ. ನಾವು ಅಷ್ಟೆಲ್ಲ ಸೊಪ್ಪು ತೊಗೊಂಡ್ರೆ ಅದಾಗಿದ್ದಿಷ್ಟೇನೆ ಅಂತಲೇ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಕಡೆ ಸೈಡಲ್ಲಿ ಅಲಸಂದಿ ಕಾಳು ಪಲ್ಯ ಮಾಡ್ಕೊಂಡಿದ್ವಲ್ಲ ಅದನ್ನು ರೆಡಿಯಾಗಿದೆ. ಈಗ ಜೋಳದ ರೊಟ್ಟಿ ಮಾಡ್ಕೊಂಬಿಡೋಣ. ನೋಡ್ಬೋದು 2 ತುಂಬ ಚೆನ್ನಾಗಿ
ರೊಟ್ಟಿ ಜೊತೆ ಹೊಂದ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಈಗ ರೊಟ್ಟಿ ಮಾಡಿ ತೋರಿಸ್ತೀನಿ ನಿಮಗೆ. ಜೋಳದ ರೊಟ್ಟಿ ಇಟ್ಟು ಜರಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಸೈಡ್ ಕಡೆ ಬಿಸಿನೀರನ್ನು ಕಾಸ್ತಾ ಇದ್ದೀನಿ. ಈ ಥರ ಜೋಳದಿಟ್ಟು ಜರಡಿ ಹಿಡ್ಕೊಂಡು ಈ ಥರ ಒಂದು ಸಣ್ಣದಾಗಿ ತೆಗ್ದು ಥರ ಮಾಡ್ಕೋಬೇಕು. ನಾವು ನೀರು ಹಾಕ್ಕೊಂಡಾಗ ಅದು ಅಲ್ಲೇ ಇರಬೇಕು ನೀರು. ನೋಡೋದು ಈ ಥರ ರೌಂಡಾಗಿ ಮಾಡಿಕೊಂಡು ಈ ಕಡೆ ನಾವು ಸೈಡಿಗೆ ಬಿಸಿನೀರನ್ನು ಕಾದಿದ್ದಾರೆ. ಜರಡಿ ಹಿಡ್ಕೊಳ್ಳೋದ್ರಾಗ ಬಿಸಿನೀರನ್ನು ಕಾಸ್ಕೊಂಡಿದ್ದೀನಿ ನಾನು. ಇದು ನೋಡ್ಬೋದು, ಬಿಸಿನೀರು ಹಾಕ್ಕೊತಾ ಇದ್ದೀನಿ. ನೋಡಿ ಹಾಕ್ಕೋಬೇಕು. ಒಂದೇ ಸತಿ ಹಾಕ್ಕೊಂಡ್ರೂ ಹಿಟ್ಟು ಅಳ್ಕಾಗುತ್ತೆ. ಒಮ್ಮೊಮ್ಮೆ ಜಾಸ್ತಿ ಆಗುತ್ತೆ, ಜಾಸ್ತಿ ನೀರು ಹಾಕ್ತಾವೆ. ಈ ಥರ ಹಾಕ್ಕೊಂಬಿಟ್ಟು ನೀಟಾಗಿ 1 ನಿಮಿಷ ಬಿಡಬೇಕದು. ಹಾಗೇ ಬಿಟ್ಟು ಒಂದು ಚುಚ್ಚುಗ ತೊಗೊಂಡು ಈ ಥರ ಕಲಿಸ್ಕೋಬೇಕಿತ್ತು. ಈ ಥರ ಕಲಿಸ್ಕೊಂಡು ಈ ಥರ ಕಲಿಸ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನಾದ್ಕೋಬೇಕು. ನಾವು ಈ ಥರ ಮುಚ್ಚಿಡಬೇಕು. ಇಟ್ಟು ಚೆನ್ನಾಗಿ ಬಿಸಿನೀರಿಗೆ ಇಟ್ಟು ಅಳ್ಳುತ್ತೆ ಅಂತಾರೆ ನಮ್ಮ ಕಡೆ ಎಲ್ಲ. ಆ ಥರ ಹಾಕಬೇಕು. ನೋಡ್ಬೋದು ಫ್ರೆಂಡ್ಸ್, ಈಗ 1 ನಿಮಿಷ ಆಗಿದ್ದಲ್ಲ, ಚೆನ್ನಾಗಿ ನಾದ್ಕೋಬೇಕು. ಕೈಗೆ ಒಂದು ಸ್ವಲ್ಪ ಬಿಸಿ ತಾಕ್ತಾ ಇರುತ್ತೆ. ಉಗುರು ಬೆಚ್ಚ ಅನ್ನಂಗೆ ಬಿಸಿ ತಾಕುತ್ತೆ, ಏನಾಗಲ್ಲ. ಚೆನ್ನಾಗಿ ನಾದ್ಕೋಬೇಕು. ಈ ಥರ ನೀಟಾಗಿ ನಾದ್ಕೋಬೇಕು ನಾವು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈ ಟೈಮಲ್ಲಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಒಮ್ಮೆಲೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಹಿಟ್ಟು ಜಾಸ್ತಿ ಅಳುಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಈಗ ಹಿಟ್ಟು ಚೆನ್ನಾಗಿ 2 ಕೈಲೇ ನಾದ್ಕೋಬೇಕು ನಾವು. ಚೆನ್ನಾಗಿ ನಾದ್ಕೊತೀವಲ್ಲ ಚೆನ್ನಾಗಿ ರೊಟ್ಟಿ ಬರ್ತವೆ. ಈ ಥರ ನಿಧಾನಕ್ಕೆ ಚೆನ್ನಾಗಿ 2 ಕೈಲೇ ಹಿಟ್ಟನ್ನೋದು ನಾದಬೇಕು ನಾವು. ಚೆನ್ನಾಗಿ ನಾದ್ಕೊತೀವಲ್ಲ ಚೆನ್ನಾಗಿ ರೊಟ್ಟಿ ಬರ್ತವೆ. ನಮಗೆ ತೀಡೋದಕ್ಕೂ ಈಸಿ ಆಗುತ್ತೆ. ಜಿಗಿರ್ಬೇಕು ಹಿಟ್ಟು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡ್ಬೋದು, ಈ ಥರ ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಒಮ್ಮೆಲೆ ಹಾಕ್ಕೋಬಾರ್ದು. ಈ ಥರ ನೋಡ್ಬೋದು ಚೆನ್ನಾಗಿ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ನಾದ್ಕೊಂಡು ನೋಡ್ಬೋದು ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾನೆ ಚೆನ್ನಾಗಿ ಈ ಥರ ಹಾಕ್ಕೋಬೇಕು ನಾವು 2 ಕೈಲೇನು. ಇಟ್ಟು ಚೆನ್ನಾಗಿ ನಾದ್ಕೊತೀವಲ್ಲ ಚೆನ್ನಾಗಿ ರೊಟ್ಟಿ ಬರ್ತವೆ ನಮಗೆ. ಈ ಥರ ನಾದ್ಕೊಂಡಿದ್ದಾಯಿತು. ಈಗೇನಂದರೆ ಒಂದು ರೊಟ್ಟಿಗೆ ಎಷ್ಟು ಹಿಟ್ಟು ಬೇಕಲ್ಲ ಅಷ್ಟು ತೊಗೊಂಡು ಈ ಥರ ಚೆನ್ನಾಗಿ ಇನ್ನೊಂದು ಸ್ವಲ್ಪನೇ ಹಾಕ್ಕೊಂಡು ಈ ಥರ ನಾದ್ಕೋಬೇಕು. ನೋಡ್ಬೋದು ಫ್ರೆಂಡ್ಸ್, ಆ ಕಡೆ ಹಂಚು ಕಾಯಕ್ಕೂ ಇಟ್ಕೊಂಡಿದ್ದೀನಿ ನಾನು. ಈಗ ಈ ಥರ ನಾದ್ಕೋಬೇಕು ಮತ್ತೊಂದು ಸರಿ. ಒಂದು ರೊಟ್ಟಿಗೆ ಎಷ್ಟು ಹಿಟ್ಟು ತೊಗೊಂಡಿರ್ತೀವಲ್ಲ ಅಷ್ಟು ಚೆನ್ನಾಗಿ ನಾದ್ಕೋಬೇಕು. ಅವಾಗೆ ರೊಟ್ಟಿ ಯಾವ ಥರ ನಾದ್ಕೊತೀವಲ್ಲ ಆ ಥರ ಸ್ಮೂತಾಗಿ ರೊಟ್ಟಿನೂ ಚೆನ್ನಾಗಿ ಬರ್ತವೆ. ಸ್ಮೂತಾಗಿ ಮೆತ್ತಗೂ ಇರ್ತವೆ ರೊಟ್ಟಿ. ಯಾವುದೇ ಥರ ಹಾಡಾಗಲ್ಲ, ಗಟ್ಟಿಯಾಗಲ್ಲ ರೊಟ್ಟಿ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಒಂದು ಉಳ್ಳಿ ತೊಗೊಂಡು ಚೆನ್ನಾಗಿ ನಾದ್ಕೊಂಡಿದ್ನಲ್ಲ ಈ ಥರ ಕೈಲೇ ನಾವು ರೌಂಡ್ ಮಾಡಿಕೊಂಡು ಇಟ್ಕೋಬೇಕು. ಈ ಥರ ಜಸ್ಟು ಹಿಂಗೆ ತಿರ್ಸ್ಕೋಬೇಕು ನಾವು ಕೈಲೇ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು. ನೋಡ್ಬೋದು ಫ್ರೆಂಡ್ಸ್, ಈ ಥರ ಮಾಡ್ಕೊಂಡಿದ್ದೀವಲ್ಲ. ಈಗ ಲತ್ತಂಗಿ ತೊಗೊಂಡು ತೀಡ್ಕೊಳ್ಳೋಣ ರೊಟ್ಟಿನ. ನೋಡ್ಬೋದು ಈ ಥರ ತೀಡ್ಕೋಬೇಕು. ಈ ಥರ ತೀಡ್ಕೋಬೇಕು ರೊಟ್ಟಿನ ಚೆನ್ನಾಗಿ. ನಾವು ಹಿಟ್ಟು ಹಾಕ್ಕೋಬೇಕು ಸ್ವಲ್ಪ ತೆಳಗಡೆ ರೊಟ್ಟಿ ತೀಡ್ಬೇಕಾದ್ರೆ. ನೋಡ್ಬೋದು ಫ್ರೆಂಡ್ಸ್, ಈ ಥರ ರೊಟ್ಟಿನ ಕೈಲೇ ತಿರ್ಸ್ಕೊತಾನೆ ತೀಡ್ಬೇಕು ನಾವು. ಯಾವುದೇ ಕಾರಣಕ್ಕೂ ಜಾಸ್ತಿ ಹಿಟ್ಟು ಹಾಕಬಾರ್ದು ನಾವು.
ನೋಡ್ಬೋದು ಫ್ರೆಂಡ್ಸ್, ಈ ಥರ ತೀಡ್ಕೋಬೇಕು ನಾವು ರೊಟ್ಟಿನ. ಯಾವ ಥರ ತಿರ್ತೀವಲ್ಲ ಆ ಥರ ಬರಬೇಕು ರೊಟ್ಟಿ ತೆಳುವಾಗಿ. ಸೈಡೆಲ್ಲ ತಿಳ್ಕೊಬೇಕು ಫಸ್ಟಿಗೆ. ಸೈಡೆಲ್ಲ ಈ ಥರ ನೀಟಾಗಿ ತಿಳ್ಕೊಂಡ್ಬಿಟ್ಟು ಹಂಚು ಕಾಯಕ್ಕೆ ಇಟ್ಕೊಂಡಿದ್ವಲ್ಲ ನೋಡ್ಕೋಬೇಕು ಸರ್ ಹಂಚು ಕಾದಿದ್ದೇನೆ ಎಲ್ಲ ಅಂತೇಳಿ. ನಮ್ಮನೆಯಲ್ಲ ತುಂಬ ಇಷ್ಟಪಟ್ಟು ತಿನ್ನೋದು ಜೋಳದ ರೊಟ್ಟಿ ಅಂತಲೇ ಹೇಳ್ಬೋದು. ನೋಡಿ ಸರ್, ಗ್ಯಾಸ್ನ ಹೈ ಇಟ್ಕೋಬೇಕು ನಾವು. ರೊಟ್ಟಿ ತಿಡಿದ ತಕ್ಷಣವೇ ಅದು ಚೆನ್ನಾಗಿ ಕಾಯುತ್ತೆ. ಈ ಥರ ತಿಳ್ಕೊಂಡಿದ್ವಲ್ಲ ಹಂಚು ನೋಡ್ಕೋಬೇಕು. ಈ ಥರ ಕೈ ಇಟ್ಟು ಕಾದಿದೆ ನಮಗೆ ಹೀಟ್ ಅನ್ನೋದು ಕೈಗೆ ಬೆಳೆಯುತ್ತೆ ಕಾದಿದೆಲ್ಲಾಗ. ನೋಡ್ಬೋದು ಈಗ ಹಂಚನ್ನು ಕಾದಿದೆ. ಈ ರೊಟ್ಟಿನ ಹಾಕ್ಕೊಂಬಿಡೋಣ. ನೋಡ್ಬೋದು ಈ ಥರ ಹಾಕ್ಕೋಬೇಕು. ಯಾರಿಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಈ ಥರ ಈಸಿ ಮೆಥಡಲ್ಲಿ ಮಾಡ್ಕೋಬೋದು. ಈಗ ರೊಟ್ಟಿ ಹಾಕ್ಕೊಂಡ ತಕ್ಷಣವೇ ನಾವು ನೀರಿಂದ ತೇವೆ ಮಾಡ್ಕೋಬೇಕು. ಏನಪ್ಪ ಅಂದರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ತೇವೆ ಮಾಡಬೇಕು. ಅದು ಬೆನೆದ್ರೊಳಗಡೆ ಇನ್ನೊಂದು ರೊಟ್ಟಿಗೆ ಈ ಥರ ಇಟ್ಟು ನಾದ್ಕೋಬೇಕು ನಾವು. ಮತ್ತು ಸೈಡಲ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊತೀವಿ ರೊಟ್ಟಿ ಅಷ್ಟು ಚೆನ್ನಾಗಿ ಬರ್ತವೆ. ಸ್ವಲ್ಪ ಕೈಯಲ್ಲಿ ನೀರು ಹತ್ಕೊತಾನೆ ನಾದ್ಕೋಬೇಕು ನಾವು. ಜಿಗಿ ಬರುತ್ತೆ ಅವಾಗ ನಮ್ಮ ಕೈಗೂ. ಹಿಟ್ಟು ಜಿಗಿಯಾಗಿ ಹೊಂದ್ಕೊಳ್ಳುತ್ತೆ. ನೋಡ್ಬೋದು ರೊಟ್ಟಿನ ಈ ಕಡೆ ಬೆಂದಿಗೆ ತಿರ್ಸಾಕೊಳ್ಳೋಣ. ನೋಡ್ಬೋದು ಆ ಥರ ವೈಟಾಗಿ ನಮಗೆ ಉಬ್ಬಿ ಬರಬೇಕು ರೊಟ್ಟಿ. ಅವಾಗಲೇ ಚೆನ್ನಾಗಿ ಬಂದಂಗೆ ರೊಟ್ಟಿ ನಮಗೆ. ನೋಡ್ಬೋದು ಫ್ರೆಂಡ್ಸ್, ಇನ್ನೊಂದು ಉಳ್ಳಿನೂ ತೊಗೊಂಡು ಈ ಥರ ಕೈಯಲ್ಲಿ ರೌಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು ನಾವು. ನೋಡ್ಬೋದು ಈ ರೊಟ್ಟಿನ ಕಡೆ ಸೈಡ್ ಬೆಂದಿದೆಲ್ಲ ಈ ಥರ ಕೈಲೇ ಒತ್ಕೊಂಡು ಬೆನ್ಸ್ಕೋಬೇಕು ನಾವು. ಈ ಥರ ಸೈಡಲ್ಲಿ ಒಂದು ರೊಟ್ಟಿ ಪುಟ್ಟಿ ಇಟ್ಕೊಂಡಿರ್ಬೇಕು ನಾವು. ಈಗ ರೊಟ್ಟಿ ಬೆಂದಿದೆ ನೋಡ್ಬೋದು ಫ್ರೆಂಡ್ಸ್. ಬಿಸಿ ಬಿಸಿ ಆದಂಥ ಜೋಳದ ರೊಟ್ಟಿ ಯಾವ ಥರ ಬಂದಿದೆ ನಮ್ಮದು. ನಾನು ರೊಟ್ಟಿನೂ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಫ್ರೆಂಡ್ಸ್, ಇನ್ನೊಂದು ರೊಟ್ಟಿನೂ ತೀಡಿ ತೋರಿಸ್ತೀನಿ ನಿಮಗೆ. ಈ ಥರ ನಿಧಾನಕ್ಕೆ ತೀಡ್ಕೋಬೇಕು. ರೊಟ್ಟಿ ಬರಲಾರ್ದವನು ಈ ಥರ ತೀಡೋ ಮೆಥಡಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿ ಅಂತಲೇ ಹೇಳ್ಬೋದು. ಸ್ವಲ್ಪನೇ ಈ ಥರ ಮೇಲ್ಗಡೆ ಒಣ ಹಿಟ್ಟು ಹಾಕ್ಕೊಂಡು ಕೆಳಗಡೆನೂ ಸ್ವಲ್ಪ ರೊಟ್ಟಿ ಈ ಥರ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ನಾವು ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಮತ್ತು ರೊಟ್ಟಿನೂ ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರೂ ತಿರುಗಲ್ಲ ನಮಗೆ ಕೈಗೆ. ಈ ಥರ ತಿರುಗಬೇಕು. ನೋಡ್ಬೋದು ಈ ಥರ ತಿರುಗ್ಕೊಂಡು ಮಾಡ್ಕೋಬೇಕು ನಾವು. ಆವಾಗ ತಾನೇ ಚೆನ್ನಾಗಿ ರೊಟ್ಟಿ ತಿರುಗ್ತಾಯಿದೆ. ನೋಡ್ಬೋದು ನೀವೇ ಈ ಥರ ಮಧ್ಯದಲ್ಲಿ ಈ ಥರ ಆಗ್ತಾಯಿರ್ತೀವಿ, ಏನಾಗಲ್ಲ ಅದಕ್ಕೆ. ನೋಡ್ಬೋದು ಈ ಥರ ನಮ್ಮ ರೊಟ್ಟಿನೇ ರೆಡಿಯಾಗಿದೆ. ಈ ಥರ ಸ್ವಲ್ಪನೇ ಮನ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೇಕು ನಾವು. ನೋಡಿ ಈ ಕಡೆ ಹಂಚು ಕಾದಿದೆಯಲ್ಲ, ಇದೊಂದು ರೊಟ್ಟಿನೂ ಹಾಕ್ಕೊಂಬಿಡೋಣ ನಾವು. ಎಷ್ಟು ತೆಳುವಾಗಿ ಬರ್ತಾವೆ ನೋಡ್ರಿ ರೊಟ್ಟಿ. ಈ ಥರ ಮತ್ತೆ ನೀರಿಂದು ತೇವನ್ನು ಮಾಡ್ಕೋಬೇಕು ನಾವು. ನಾವು ಈಗ ನೀರಿನ ತೇವ ಮಾಡ್ಕೊಂಡಿದ್ದೀನಿ. ಈಗ ರೊಟ್ಟಿನೂ ಬೆಂದಿದೆ. ಮುಚ್ಚಿ ಹಾಕ್ಕೊಳ್ಳೋಣ, ಹೊಳಿಸಿ ಹಾಕ್ಕೋಬೇಕು. ನಿಧಾನಕ್ಕೆ ಮತ್ತೆ ಈ ಥರ ಹೊಳಿಸಿ ಹಾಕ್ಕೋಬೇಕು. ರೊಟ್ಟಿನ
ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ಬೋದು ಈಗ ಅದನ್ನು ರೊಟ್ಟಿ ರೆಡಿಯಾಗಿದೆ. ನೋಡ್ಬೋದು ಫ್ರೆಂಡ್ಸ್, ನಮ್ಮ ಜೋಳದ ರೊಟ್ಟಿ 2 ಥರದ ಪಲ್ಯ ರೆಡಿಯಾಗಿದೆ. ಪ್ರತಿಯೊಬ್ಬರು ಟ್ರೈ ಮಾಡಿ ಮನೆಯಲ್ಲಿ ರೊಟ್ಟಿ 2 ಥರ ಪಲ್ಯನೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಧನ್ಯವಾದಗಳು. ನಮ್ಮ ಪೇಜನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.